ಹೇ ಗೈಸ್, ಕೆಲವೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ, ಆದ್ರೆ ಅವ್ರ ಪ್ರೊಫೈಲ್ ಅಲ್ಲಿ ಯಾವುದೇ ರೀತಿ ಫೋಟೋಸ್ ಆರ್ ಪೋಸ್ಟ್ ಹಾಕಿರೋದಿಲ್ಲ. ಗೈಸ್, ಅವರು ಸೆಲ್ಫಿನೇ ಆಗ್ಲಿ, ಬರ್ತ್ಡೇನೇ ಆಗ್ಲಿ ಅಥವಾ ಔಟ್ ಸೈಡ್ ಟ್ರಿಪ್ ಹೋದ್ರು ಕೂಡ ಅವ್ರು ಫೋಟೋಸ್ ಶೇರ್ ಮಾಡಲ್ಲ. ಈ ತರ ಇರೋರ್ಗೆ ನೀವು ಅನ್ಕೋತೀರಾ ಬಹಳ ಬೋರಿಂಗ್ ಆಗಿರ್ತಾರೆ ಅಂತ. ಆದ್ರೆ ಸೈಕಾಲಜಿ ಅಂತವ್ರನ್ನ ಸ್ಮಾರ್ಟ್ ಅನ್ನತ್ತೆ. ದ ಗ್ರೇಟ್ ಸೈಕಾಲಜಿಸ್ಟ್ ಕಾರ್ಲ್ ಜಂಗ್ ಅವರು ಒಂದು ಥಿಯರಿ ಕೊಡ್ತಾರೆ, ಇಂಟ್ರೋವರ್ಷನ್ ಪ್ರಿಫರೆನ್ಸ್ ಅಂತ. ಈ ತರ ಜನ ಇರ್ತಾರಲ್ಲ, ಇವರು ಹೊರಗಡೆಯಿಂದ ಅಲ್ಲ ಒಳಗಡೆಯಿಂದ ಎನರ್ಜಿ ತಗೋತಾರೆ. ಸ್ಪಾಟ್ಲೈಟ್ ಎದುರು ಬರೋದ್ರ ಬದಲಾಗಿ ಇವರು ಪ್ರೈವೇಸಿ ಮತ್ತೆ ಪೀಸ್ ನ ಚೂಸ್ ಮಾಡ್ತಾರೆ. ಅವ್ರು ಎಷ್ಟು ಸ್ಮಾರ್ಟ್ ಇರ್ತಾರೆ ಅಂದ್ರೆ ಅವ್ರಿಗೆ ಯಾರಿಂದನೂ ಕೂಡ ವ್ಯಾಲಿಡೇಷನ್ ಕೂಡ ಬೇಕಾಗಲ್ಲ. ಬೇರೆಯವರೆಲ್ಲ ಲೈಕ್, ವ್ಯೂಸ್, ಕಮೆಂಟ್ಗೋಸ್ಕರ ಕಷ್ಟಪಟ್ರೆ ಇವರು ತಂಪಡಿಗೆ ತಾವೇ ಖುಷಿಯಾಗಿರ್ತಾರೆ. ಇವ್ರ ಹತ್ರ ಇರುತ್ತೆ ಸೈಲೆಂಟ್ ಆಗಿರೋ ಡಾರ್ಕ್ ಕಾನ್ಫಿಡೆನ್ಸ್. ಸೆಕೆಂಡ್ ಒನ್ ಏನಂದ್ರೆ ಇವರು ಟ್ರೆಂಡ್ ಇಂದೇ ಫಾಲೋ ಮಾಡಲ್ಲ. ಇವ್ರಿಗೆ ಏನ್ ಇಷ್ಟ ಆಗುತ್ತೆ ಅದೇ ಟ್ರೆಂಡ್ ಅಲ್ಲಿ ಇರುತ್ತೆ. ನೀವು ಥಿಂಕ್ ಮಾಡೋ ತರ ಅವ್ರ ಪ್ಲೇ ಲಿಸ್ಟ್ ಅಲ್ಲಿ ಟ್ರೆಂಡಿಂಗ್ ಸಾಂಗ್ಸ್ ಇರಲ್ಲ. ಅವ್ರಿಗೆ ಯಾವ್ದು ಮೋಸ್ಟ್ಲಿ ಲೈಕ್ ಆಗಿರುತ್ತೆ, ಓಲ್ಡ್ ಸಾಂಗ್ಸ್ ಇರುತ್ತೆ. ಥರ್ಡ್ ಒನ್ ಏನಂದ್ರೆ ಅವರು ಮೆಂಟಲಿ ಮತ್ತೆ ಎಮೋಷನಲಿ ಸ್ಟ್ರಾಂಗ್ ಆಗಿರುತ್ತೆ. ನೀವೇನಾದ್ರೂ ನಿಮ್ಮ ಎಮೋಷನ್ ನ ಮಾಸ್ಟರ್ ಮಾಡಿದ್ರೆ ಅಥವಾ ನೀವೇನಾದ್ರೂ ನಿಮ್ಮ ಎಮೋಷನ್ ನ ಕಂಟ್ರೋಲ್ ಮಾಡಿದ್ರೆ ಅದೇ ನಿಮ್ಗೆ ದೊಡ್ಡ ಅಸ್ತ್ರ. ಯಾರು ಫೋಟೋಸ್ ನ ವಿಡಿಯೋಸ್ ನ ಅಪ್ಲೋಡ್ ಮಾಡಲ್ಲ ಅವರು ತುಂಬಾ ಶೈ ಇದ್ದಾರೆ ಅಂತ ಅಲ್ಲ, ಅವರು ಸ್ಮಾರ್ಟ್ ಪೀಪಲ್.